ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೆಯ ಪ್ರಥಮ PUC ಸಮಾಜಶಾಸ್ತ್ರ ಘಟಕ ಪರೀಕ್ಷೆ 3. ಒಟ್ಟು ಪ್ರಶ್ನೆಗಳ ಸಂಖ್ಯೆ 16, ಗರಿಷ್ಠ ಅಂಕಗಳು 30. ಯಾವ ಅಧ್ಯಾಯದ ಮೇಲೆ ನಿಮಗೆ ಘಟಕ ಪರೀಕ್ಷೆ LBA 3 ತೆಗೆದುಕೊಂಡಿದ್ದಾರೆ ಅಂತಂದರೆ ಮೂಲಭೂತ ಪರಿಕಲ್ಪನೆಗಳು, ಸಂಸ್ಥೆ, ಸಾಮಾಜಿಕ ಸಮೂಹ, ಸಾಮಾಜಿಕ ನಿಯಂತ್ರಣ ಅಂಥೇಳಿ ಈ ಅಧ್ಯಾಯದ ಮೇಲೆ ನಿಮಗೆ ಈ ಒಂದು LBA ಘಟಕ ಪರೀಕ್ಷೆ ಆಗಿರ್ತದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಪತ್ರಿಕೆ ಬಹಳ ಜನ ವಿದ್ಯಾರ್ಥಿಗಳ ಅಪೇಕ್ಷೆಯಾಗಿದೆ ಮತ್ತು ಬಹಳ ಜನ ವಿದ್ಯಾರ್ಥಿಗಳು ಸಹ ಕಮೆಂಟಲ್ಲಿ ಹೇಳ್ತಾ ಇದ್ದೀರಿ, ಸರ್ ದಯವಿಟ್ಟು ನಮಗೆ ಈ ಪ್ರಶ್ನೆ ಪತ್ರಿಕೆಯನ್ನು ಕೊಡಿ ಅಂಥೇಳಿ. ಸೊ ಹಾಗಾಗಿ ನಾವು ಈ ಒಂದು LBA ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ವಿಡಿಯೋವನ್ನು ಕೊನೆ ತನಕ ನೋಡಿ. ಅದರ ಜೊತೆಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬನ್ನಿ ಭಾಗ ಎ ಕಡೆ ಹೋಗೋಣ. ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ಬ್ಯಾಂಕ್ ಯಾವ ಮಾದರಿಯ ಸಂಸ್ಥೆಗೆ ಉದಾಹರಣೆಯಾಗಿದೆ ಅಂತ ಹೇಳ್ತಾರೆ. ಉತ್ತರ ಆಯ್ಕೆ ಎ ಇದೆ ನೋಡಿ, ಆರ್ಥಿಕ ಸಂಸ್ಥೆಗೆ ಉದಾಹರಣೆಯಾಗಿದೆ. ಎರಡನೇ ಪ್ರಶ್ನೆಯನ್ನು ಗಮನಿಸಿ. ಅಸಂಘಟಿತ ಸಮೂಹಗಳ ಗುಂಪುಗಳು ಅಂತ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. ಆಯ್ಕೆ ಸಿ ಇದೆ ನೋಡಿ, ಅಶಾಶ್ವತವಾದದ್ದು. ಈ ಅಸಂಘಟಿತ ಗುಂಪುಗಳು ಯಾವುದೇ ಶಾಶ್ವತೆಯನ್ನು ಪಡ್ಕೊಂಡಿರಲ್ಲ. ಒಂದು ಹೇಳಿಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಹೇಳಿಕೆ: ಸಾಮಾಜಿಕ ಸಂಸ್ಥೆಗಳು ಪರಸ್ಪರ ಸಂಬಂಧಗಳನ್ನು ಹೊಂದಿವೆ. ಕಾರಣವನ್ನು ನೋಡೋಣ. ಒಂದು ಅರ್ಥ ಮಾಡಿಕೊಳ್ಳಲು ಮತ್ತೊಂದು ಅರ್ಥ ಮಾಡಿಕೊಳ್ಳುವ ಅಗತ್ಯವಿದೆ, ಹೌದಾ? ಸೊ ಹಾಗಾಗಿ ಆಯ್ಕೆಗಳನ್ನು ಗಮನಿಸ್ತಾ ಹೋದಾಗ ನಮಗೆ ಸರಿಯಾದ ಉತ್ತರ ಆಯ್ಕೆ ಎ ಮತ್ತು ಬಿ ಎರಡೂ ಸರಿಯಾಗಿವೆ. ಬಿ ಎಗೆ ಸರಿಯಾದ ವಿವರಣೆಯಾಗಿದೆ ಎನ್ನುವಂಥದ್ದು ಸರಿಯಾದ ಉತ್ತರವನ್ನು ಇಲ್ಲಿ ಹೇಳ್ತದೆ. ನೆಕ್ಸ್ಟು ಇಲ್ಲಿ ನಿಮಗೆ ನಾನು ಬಿಟ್ಟ ಸ್ಥಳ ಪ್ರಶ್ನೆಗಳಿಗೆ ಕರ್ಕೊಂಡು ಹೋಗ್ತೀನಿ. 3 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಆಯ್ಕೆಗಳು: ಐಚ್ಛಿಕ ಸಮೂಹ, WG ಸ್ಮನ್ನರ್ 1906 ಮತ್ತು 2006 ಎಂಬ ಆಯ್ಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಪ್ರಶ್ನೆಗಳನ್ನು ಒಂದೊಂದಾಗಿ ಇಲ್ಲಿ ಗಮನಿಸ್ತಾ ಹೋಗೋಣ. 4 ಫೋಕ್ ವೇಸ್ ಎಂಬ ಗ್ರಂಥವನ್ನು ಪ್ರಕಟಿಸಿದ ವರ್ಷ ಅಂತ ಕೇಳಿದ್ದಾರೆ. ಅದು 1906 ಅಂತ ಹೇಳ್ತೀವಿ. ನೆಕ್ಸ್ಟು ಸಮೂಹಗಳನ್ನು ಒಳ ಸಮೂಹ ಮತ್ತು ಹೊರ ಸಮೂಹಗಳು ಎಂದು ವರ್ಗೀಕರಿಸಿದವರು ಯಾರು ಅಂತಂದರೆ ಅದೇ ಯಾರು ಅಲ್ರಿ, WG ಸ್ಮನ್ನರ್ ಎನ್ನುವಂಥ ವ್ಯಕ್ತಿ ಅಂತ ಹೇಳ್ತೀವಿ. ಸ್ವ ಆಸಕ್ತಿಯ ಸಮೂಹಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಹಾಗಂದರೆ ಏನು ಅಂತ ಕರಿತಂದರೆ ಐಚ್ಛಿಕ, ಯಾವುದ್ರಿ, ಐಚ್ಛಿಕ ಸಮೂಹ ಅಂತ ಕರಿತೀವಿ. ಐಚ್ಛಿಕ ಸಮೂಹ ಇದು ಸರಿಯಾದ ಉತ್ತರ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು ನಿಮಗೆ ಹೊಂದಿಸಿ ಬರೆ ನಾನು ನಿಮ್ಮ ಕಡೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಪ್ರಶ್ನೆ ಸಂಖ್ಯೆ 7 ಎ ಭಾಗದಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಬಿ ಭಾಗದಲ್ಲಿ ಅವುಗಳಿಗೆ ತಕ್ಕಂಥ ಉತ್ತರಗಳನ್ನು ಕೊಟ್ಟಿದ್ದಾರೆ. ಸೊ ಪ್ರಶ್ನೆಗಳು: ಎ ರಾಸ್, ಫರ್ಡಿನೆಂಡ್ ಟೋನಿಸ್, ಲೋಕಾಚಾರ ಅಂಥೇಳಿ. ಸೊ ಇದಕ್ಕೆ ಸಂಬಂಧಿಸಿದ ಉತ್ತರವನ್ನು ನೋಡ್ತಾ ಹೋದಾಗ ಎ ರಾಸ್ ಎನ್ನುವಂಥವರು ಸಾಮಾಜಿಕ ನಿಯಂತ್ರಣ ಎಂಬ ತತ್ವವನ್ನು ಆಧರಿಸಿದೆ. ಇನ್ನು ಫರ್ಡಿನೆಂಡ್ ಟೋನಿಸ್ ಎನ್ನುವಂಥವರು ಇಲ್ಲಿ ಒಂದು ಗೆಮೈನ್ ಶಾಫ್ಟ್ಸ್ ಮತ್ತು ಗೆಸೆಲ್ ಶಾಫ್ಟ್ ಎನ್ನುವಂಥ ಸಿದ್ಧಾಂತಕ್ಕೆ ಸಂಬಂಧಿಸಿದ್ದು. ಇನ್ನು ಲೋಕಾಚಾರ ಅಂತಂದರೆ ದೈನಂದಿನ ನಡವಳಿಕೆಯ ಕ್ರಮಗಳು, ಇದು ಸರಿಯಾದ ಉತ್ತರ. ಸೊ ಆತ್ಮೀಯ ಪ್ರಥಮ PUC ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ದ್ವಿತೀಯ PUC ವಿದ್ಯಾರ್ಥಿಗಳಾಗಿರ್ಬೋದು, ನಿಮಗೆ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ ಅತಿ ಹೆಚ್ಚು ನಿಮ್ಮ ಸ್ನೇಹಿತರುಗಳಿಗೆ ದಯವಿಟ್ಟು ಈ ವಿಡಿಯೋಗಳನ್ನು ಶೇರ್ ಮಾಡಿ. ದಯವಿಟ್ಟು ಯಾರೂ ಕಮೆಂಟ್ ಮಾಡ್ತಾ ಇಲ್ಲ, ಶೇರ್ ಮಾಡ್ತಾ ಇಲ್ಲ, ಕೇವಲ ವಿಡಿಯೋಗಳನ್ನು ಸ್ವಲ್ಪ ಮಟ್ಟಿಗೆ ನೋಡಿ ಬಿಡ್ತಾ ಇದ್ದೀರಿ. ಸೊ ಇದರಿಂದ ನಾನು ಮಾಡುವಂಥ ಎಫರ್ಟು ನಿಮ್ಮ ಒಂದು ಏನು ಸ್ಟಡಿಗೆ ಹೆಲ್ಪ್ ಆಗೋದಿಲ್ಲ ಅಂತ ಹೇಳ್ತಾ ನಾನು ಮತ್ತೆ ಮುಂದುವರಿತೀನಿ. ಸೊ ಬನ್ನಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಇಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನೋಡಿ, ಗಮನಿಸ್ತಾ ಹೋಗಿ. ಪ್ರಾಥಮಿಕ ಸಮೂಹ ಮತ್ತು ಮಾಧ್ಯಮಿಕ ಸಮೂಹ ಎಂದು ವರ್ಗೀಕರಿಸಿದವರು ಯಾರು ಅಂತ ಕೇಳ್ತಾರೆ. ಅಂದರೆ ಅದು CH ಕೋಲೆ ಎನ್ನುವಂಥವ್ರು, ಇದು ಸರಿಯಾದ ಉತ್ತರ. ನೆಕ್ಸ್ಟು ಪ್ರಾಥಮಿಕ ಸಮೂಹವನ್ನು ಮಾನವ ಸ್ವಭಾವದ ಸಂಪೋಷಣೆಯ ತಾಣಗಳು ಅಂತ ಕರೀತಾರೆ. ಅವರೇ ಯಾರು ಅಂತಂದರೆ CH
ಕೋಲೆ ಈ ಎರಡೂ ಪ್ರಶ್ನೆಗಳಿಗೆ ಒಂದರೇ ಉತ್ತರ ಅಂತ ಹೇಳ್ತೀನಿ. ಇಲ್ಲಿ ನಾನು ಉತ್ತರವನ್ನು ಕೊಟ್ಟಿಲ್ಲ, ಆದರೆ ನೇರವಾಗಿ ಪ್ರಶ್ನೆಗಳನ್ನು ಓದ್ತಾ ಹೋಗ್ತೀನಿ. ದಯವಿಟ್ಟು ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗಿ. ಭಾಗ ಬಿ 4 ಅಂಕದ ವಿಭಾಗ. 2 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. 2 ವಿಕಸಿತ ಸಂಸ್ಥೆಗಳನ್ನು ತಿಳಿಸಿ ನನಗೆ ಕಮೆಂಟಲ್ಲಿ ತಪ್ಪದೆ ಇದನ್ನು ಮಾಡಿ ದಯವಿಟ್ಟು ಕಮೆಂಟ್ ಮಾಡಬೇಕು. ಅಸಂಘಟಿತ ಸಮೂಹಕ್ಕೆ 2 ಉದಾಹರಣೆಗಳನ್ನು ನೀಡಿ. ಪ್ರಶ್ನೆಗಳು ರಿಪೀಟ್ ಆಗಿರುವಂಥದ್ದು. ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣಕ್ಕೆ 2 ಉದಾಹರಣೆಗಳನ್ನು ಕೊಡಿ. 2 ಉದಾಹರಣೆಗಳನ್ನು ನೀವು ಕೊಡಬೇಕು. 2 ಆಯಿತು. ಇನ್ನು 5 ಅಂಕದ ಒಂದು ಪ್ರಶ್ನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಭಾಗ ಸಿಯಲ್ಲಿ. ನೈತಿಕ ನಿಯಮಗಳು ಎಂದರೇನು ನೋಡ್ರಿ. ನೈತಿಕ ನಿಯಮಗಳ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನೈತಿಕ ನಿಯಮಗಳ ಲಕ್ಷಣಗಳು ಬರ್ತವೆ. ಒಟ್ಟು ನೀವು 5 ಲಕ್ಷಣಗಳನ್ನು ಇಲ್ಲಿ ಬರಿತಾ ಹೋಗಬೇಕು. ಇನ್ನು ಕಾನೂನಿನ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ನೀವು ವಿವರಣೆಯನ್ನು ಇಲ್ಲಿ ಕೊಡ್ತಾ ಹೋಗಬೇಕು ಅಂತ ಹೇಳ್ತೀನಿ. ನೆಕ್ಸ್ಟು ಭಾಗ ಡಿಯಲ್ಲಿ ಈ ಕೆಳಗಿನ ಯಾವುದಾದರೂ ಒಂದು ಪ್ರಶ್ನೆಗೆ 30 ವಾಕ್ಯಗಳಲ್ಲಿ ಉತ್ತರಿಸಿ. ಎಷ್ಟು ವಾಕ್ಯಗಳಲ್ಲಿ? 30 ವಾಕ್ಯಗಳಲ್ಲಿ ಉತ್ತರವನ್ನು ಕೊಡಬೇಕು. ಸಂಸ್ಥೆಯ ವಿಧಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ರಿಪೀಟೆಡ್ ಕ್ವಶನ್ನು ಮತ್ತು ಇದು ಇಂಪಾರ್ಟೆಂಟು, ನಾಳೆ ಎನ್ನುವಲ್ ಎಕ್ಸಾಮ್ ಸಹ ನಿಮಗೆ ಬರ್ತದೆ. 2026 ಆನ್ಯುವಲ್ ಫಸ್ಟ್ PUC ಅಲ್ಲಿಯೂ ಸಹ ಬರುವಂಥದ್ದು. ಪ್ರಾಥಮಿಕ ಮತ್ತು ಮಾಧ್ಯಮಿಕ ಸಮೂಹದ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಈ ಒಂದು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಸಮೂಹಗಳಿದ್ದಾವೆ, ಅವುಗಳ ಲಕ್ಷಣವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳ್ತಾರೆ. ಸೊ ಆತ್ಮ ವಿದ್ಯಾರ್ಥಿಗಳೇ, ಬಹಳ ಜನ ವಿದ್ಯಾರ್ಥಿಗಳ ಆಶಯದ ಮೇರೆಗೆ ನಾನೊಂದು ಈ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಅತಿ ಹೆಚ್ಚು ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿ ಕೊನೆಗೊಳಿಸ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ರಾಧೆ ರಾಧೇಯ.